ಅಗ್ರಹಾರ ಸೇರಿರೋ ದರ್ಶನ್ಗೆ ಆ ಮೂವರ ಬಗ್ಗೆ ಹೆಚ್ಚು ಚಿಂತೆಯಾಗ್ಬಿಟ್ಟಿದೆ ಅಂತೆ. ಯಾರು ಆ ಮೂವರು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ದಾಸನಿಗೆ ಮನೆಯೂಟದ ಜೊತೆ ಅವರ ಟೆನ್ಷನ್. ಮೂವರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿರೋ ಡಿ. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಮನೆಯೂಟದ ಜೊತೆ ಮತ್ತೊಂದು ಟೆನ್ಷನ್ ಕಾಡತೊಡಗಿದೆ. ಕೊಲೆ ಕೇಸಲ್ಲಿ ದಾಸನ ಜೊತೆ ಜೈಲು ಪಾಲಾಗಿರೋ ಆ ಮೂವರ ಬಗ್ಗೆಯೇ ತಲೆಕೆಡಿಸಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಆ ಮೂವರ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೂವರು ಆರೋಪಿಗಳು ತುಮಕೂರು ಜೈಲಿನಲ್ಲಿ ಇದ್ದಾರೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಹಾಗೂ ರವಿಶಂಕರ್ ಬಗ್ಗೆ ಹೆಚ್ಚು ದರ್ಶನ್ ಚಿಂತೆಗೀಡಾಗಿದ್ದಾರೆ. ಯಾವಾಗ ಅದೇನ್ ಬಾಯ್ಬಿಡ್ತಾರೆ ಅನ್ನೋ ಆತಂಕದಲ್ಲಿ ಕಾಟೇರನಿದ್ದು ಈ ವಿಚಾರವಾಗಿಯೂ ನಿರ್ದೇ ಬರ್ತಿಲ್ವಂತೆ. ಆ ಮೂವರ ಹೇಳಿಕೆ ಮೇಲೆ ಡಿಗೆ ಆತಂಕ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಹಾಗೂ ರವಿಶಂಕರ್ ರೇಣುಕಾಸ್ವಾಮಿ ಮೃತದೇಹ ಬಿಸಾಡಲು ಹಣ ಪಡೆದಿದ್ದ ಆರೋಪದ ಮೇಲೆ ಜೈಲು ಸೇರಿದ್ದಾರೆ. ಕೇವಲ ಹಣಕ್ಕಾಗಿ ಕೊಲೆ ಕೇಸಲ್ಲಿ ಭಾಗಿಯಾಗಿ ಜೈಲು ಸೇರಿದ್ದು ಇವರು ಏನು ಡಿಸೈಡ್ ಮಾಡಿದ್ದಾರೆ ಎನ್ನುವುದೇ ದರ್ಶನ್ಗೆ ಚಿಂತೆಯಾಗಿದೆ. ಸದ್ಯ ಸೆಂಟ್ರಲ್ ಜೈಲಲ್ಲಿರೋ ದರ್ಶನ್ಗೆ ಶಿಕ್ಷೆಯಾಗೋದ್ರಲ್ಲಿ ಈ ಮೂವರ ಹೇಳಿಕೆ ಬಹಳ ಮುಖ್ಯವಾಗಿದೆ. ಹೀಗಾಗಿ ಇವರು ದೂರ ಇರೋದ್ರಿಂದ ದರ್ಶನ್ಗೆ ಇವರದ್ದೇ ಚಿಂತೆಯಾಗಿದೆ. ಆಗಾಗ ಇವರನ್ನ ಭೇಟಿಯಾಗಲು ವಕೀಲರಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಪೊಲೀಸರ ಬಳಿ ಎಲ್ಲಿ ಬಾಯ್ಬಿಡ್ತಾರೆ ಅನ್ನೋ ಆತಂಕ ದರ್ಶನ್ಗೆ ಕಾಡ್ತಿದೆ. ಇವರೇನಾದರೂ ಸತ್ಯ ಹೇಳಿದ್ರೆ ದರ್ಶನ್ಗೆ ಜೈಲು ಫಿಕ್ಸ್ ಆಗೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಲ್ಲಿದ್ರೂ ದರ್ಶನ್ಗೆ ದೇವಿ ಕೃಪಕಟಾಕ್ಷ ಒಲಿದಿದೆಯಾ? ಪತಿಯ ಪರವಾಗಿ ಪತ್ನಿ ವಿಜಯಲಕ್ಷ್ಮಿ ದೇವಸ್ಥಾನಗಳಿಗೆ ರೌಂಡ್ಸ್ ಹೊಡೆಯುತ್ತಿದ್ದು ಮನೆ ದೇವತೆ ಶಕ್ತಿ ತುಂಬುತ್ತಿದ್ದಾಳಾ ಅನ್ನೋ ಮಾತು ಕೇಳಿ ಬರ್ತಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜೈಲಲ್ಲಿರೋ ದಾಸನಿಗಿದೆಯಾ ದೇವಿ ಕಟಾಕ್ಷ? ಪತ್ನಿ ತಂದುಕೊಟ್ಟ ಕುಂಕುಮದಿಂದ ಶಕ್ತಿ ಸಿಗ್ತಿದೆಯಾ? ನಾಲ್ಕು ಗೋಡೆಗಳ ಮಧ್ಯೆ ಲಾಕ್ ಆಗಿರೋ ದರ್ಶನ್ಗೆ ದಿಕ್ಕೆ ತೋಚದಂತಾಗಿದೆ. ಎಲ್ಲೂ ಓಡಾಡಂಗಿಲ್ಲ, ಅತ್ತಿಂದಿತ್ತ ಅಲುಗಾಡಂಗಿಲ್ಲ. ಹೀಗಿರುವಾಗ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಕಾಟನೆನ್ನಿಗಾಗಿ ದೇವಸ್ಥಾನಕ್ಕೆ ರೌಂಡ್ಸ್ ಹೊಡೆಯುತ್ತಿರೋ ವಿಜಯಲಕ್ಷ್ಮಿ ಪತಿ ಜೈಲಿಂದ ರಿಲೀಸ್ ಆಗುವಂತೆ ಮಾಡು ತಾಯಿ ಅಂತ ಬೇಡಿಕೊಳ್ತಿದ್ದಾರೆ. ಕೊಲ್ಲೂರು ಹಾಗೂ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ದೇವಿಯ ಪ್ರಸಾದವನ್ನ ದರ್ಶನ್ಗೆ ನೀಡಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ದೇವಿ ಕುಂಕುಮ ಹಾಗೂ ಪ್ರಸಾದ ನೀಡಿ ಬಂದಿದ್ದಾರೆ. ಈಗಾಗಲೇ ಕಾನೂನು ಕಂಟಕ ಆಗಿರುವ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಪತಿಯನ್ನ ಜೈಲಿನಿಂದ ಹೊರತರಲು ಶತಪ್ರಯತ್ನ ಮಾಡುತ್ತಿದ್ದಾರೆ. ವಿಜಯಲಕ್ಷ್ಮಿ ಶತಾಯಗತಾಯಿಯ ಪತಿಯನ್ನ ಜೈಲಿಂದ ಹೊರತರುವ ಪ್ರಯತ್ನ ಮಾಡುತ್ತಿದ್ದಾರೆ. ವಿವಿಧ ದೇವಸ್ಥಾನಗಳು ಹಾಗೂ ರಾಜಕಾರಣಿಗಳನ್ನ ಭೇಟಿ ಮಾಡಿರೋ ವಿಚಾರವನ್ನ ದರ್ಶನ್ಗೆ ವಿಜಯಲಕ್ಷ್ಮಿ ಹೇಳಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ಗೆ ದೇವಿ ಕೃಪಾಕಟಾಕ್ಷ ಸಿಗ್ತಿದೆಯಾ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪತಿಯೇ ಎಲ್ಲ, ಅವನಿಲ್ಲ ಅಂದ್ರೆ ಏನೂ ಇಲ್ಲ ಅಂತ ದಾಸನ ಪರವಾಗಿ ಪತ್ನಿ ವಿಜಯಲಕ್ಷ್ಮಿ ಮಾಡದಿರೋ ಕಸರತ್ತು ಅಷ್ಟಿಷ್ಟಲ್ಲ. ಎಲ್ಲ ಆದ್ಮೇಲೆ ಪತ್ನಿ ವಿಜಯಲಕ್ಷ್ಮಿ ಇದೀಗ ಜ್ಯೋತಿಷ್ಯದ ಮೊರೆ ಹೋಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದೇವಿ ದರ್ಶನ ಆಯ್ತು, ಪೂಜೆ ಆಯ್ತು, ರಾಜಕಾರಣಿಗಳ ಭೇಟಿಯೂ ಆಯ್ತು, ಜ್ಯೋತಿಷ್ಯದ ಮೊರೆ ಹೋದ ದಾಸನ ಪತ್ನಿ.
ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಒದ್ದಾಡ್ತಿದ್ದಾರೆ. ಜೈಲಿಗೆ ಹೋದ್ಮೇಲಂತೂ ಪತಿಗಾಗಿ ಪರಿತಪಿಸುತ್ತಿದ್ದಾರೆ. ಹೇಗಾದ್ರೂ ಮಾಡಿ ಕಾಟೇರನನ್ನ ಹೊರತರಬೇಕೆಂದು ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ. ತಮ್ಮ ಕೈಲಾಗಿದ್ದನ್ನ ಮಾಡಿದ್ದಾರೆ. ಆದ್ರೂ ಏನೂ ಪ್ರಯೋಜನವಾಗಿಲ್ಲ. ಕೊಲ್ಲೂರು ಮೂಕಾಂಬಿಕೆ ದೇಗುಲದಲ್ಲಿ ಚಂಡಿಕಾ ಯಾಗ ಸಲ್ಲಿಸಿದ್ದಾಯ್ತು. ನಾಡ ದೇವತೆ ಚಾಮುಂಡಿ ತಾಯಿಗೆ ಪತಿಯ ಹೆಸರಲ್ಲಿ ವಿಶೇಷ ಪೂಜೆಯೂ ಸಲ್ಲಿಸಿದ್ದಾಯ್ತು. ಅಷ್ಟೇ ಯಾಕೆ, ಬಂಡಿ ಮಾಕಾಳಮ್ಮ ದೇಗುಲದಲ್ಲಿ ದೃಷ್ಟಿ ತೆಗೆಸಿ ಪತಿಗಾಗಿ ಮೊರೆ ಇಟ್ಟಿದ್ದು ಆಯ್ತು. ಆದ್ರೂ ಏನೂ ಪ್ರಯೋಜನವಾಗಲಿಲ್ಲ. ಇಷ್ಟೇ ಯಾಕೆ, ಕೆಲ ರಾಜಕಾರಣಿಗಳನ್ನ ವಿಜಯಲಕ್ಷ್ಮಿ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಆದ್ರೂ ಯಾರಿಂದಲೂ ಏನೂ ಮಾಡೋಕ್ಕಾಗಿಲ್ಲ. ಪತಿಯನ್ನ ಶತಾಯಗತಾಯ ಜೈಲಿಂದ ರಿಲೀಸ್ ಮಾಡಿಸಬೇಕೆಂದು ಪಣ ತೊಟ್ಟಿರೋ ವಿಜಯಲಕ್ಷ್ಮಿ ಹಿತೈಷಿಗಳು ಸಲಹೆ ಕೊಡೋದನ್ನೆಲ್ಲ ಮಾಡ್ತಿದ್ದಾರೆ. ಆದ್ರೂ ಏನೂ ಪ್ರಯೋಜನವಾಗದ ಹಿನ್ನೆಲೆ ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ. ಸದ್ಯ ಜ್ಯೋತಿಷಿಗಳ ಮೊರೆ ಹೋಗಿರುವ ವಿಜಯಲಕ್ಷ್ಮಿ ಪತಿ ರಿಲೀಸ್ಗೆ ಏನ್ ಮಾಡೋದು ಅಂತ ಬೇಡಿಕೆ ಇಟ್ಟಿದ್ದಾರೆ. ಇದರಿಂದಾದ್ರೂ ಪ್ರತಿ ಹೊರ ಬಂದ್ರೆ ಸಾಕು ಅಂತ ವಿಜಯಲಕ್ಷ್ಮಿ ಪರಿತಪಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಡಲಿದ್ದಾರೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆ ದೆಹಲಿಗೆ ತೆರಳುತ್ತಾ ಇದ್ದು, ಮೂಡ ಮತ್ತು ವಾಲ್ಮೀಕಿ ರಣತಂತ್ರದ ಬಗ್ಗೆ ಹೈಕಮಾಂಡ್ ಸಲಹೆ ನೀಡಲಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ಸಿಎಂ ಸಿದ್ದು, ಡಿಸಿಎಂ ಡಿಕೆ ದೆಹಲಿ ಪ್ರವಾಸ. ಮೂಡ ವಾಲ್ಮೀಕಿ ಬಗ್ಗೆ ಹೈಕಮಾಂಡ್ ಬುಲಾವ್. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವ ವಾಲ್ಮೀಕಿ ಮತ್ತು ಮೂಡ ಹಗರಣದ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಬಗ್ಗೆ ಖಚಿತಪಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪಕ್ಷ ಹಾಗೂ ಸರ್ಕಾರದ ಬಗ್ಗೆ ಚರ್ಚೆ ನಡೆಸಲು ಹೈಕಮಾಂಡ್ ನಾಯಕರು ಆಹ್ವಾನ ನೀಡಿದ್ದಾರೆ. ನಾನು ಉಪಮುಖ್ಯಮಂತ್ರಿಯವರು ದೆಹಲಿಗೆ ಭೇಟಿ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಸರ್ಕಾರದ ಬಗ್ಗೆ, ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮೂಡ ಪ್ರಕರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೆಸುತ್ತಿದೆ. ಇದರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡಲು ಮುಂದಾಗಿದೆ. ಈ ಮೂಲಕ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಲು ನಡೆಸುತ್ತಿರುವ ಹುನ್ನಾರ ಎಂಬ ಟೀಕೆಗಳು ಕೇಳಿಬಂದಿವೆ. ಈ ಹಿನ್ನೆಲೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರ ಜೊತೆ ಚರ್ಚೆ ನಡೆಸಲು ಮುಂದಾಗಿದೆ. ಒಂದು ವೇಳೆ ಜಾರಿ ನಿರ್ದೇಶನಾಲಯ ನೋಟಿಸ್ ನೀಡಿದ್ರೆ ಅನುಸರಿಸಬೇಕಾದ ಕಾರ್ಯತಂತ್ರಗಳ ಬಗ್ಗೆ ರಣನೀತಿ ರೂಪಿಸುವ ಸಲುವಾಗಿ ಹೈಕಮಾಂಡ್ ಸಮಾಲೋಚನೆ ನಡೆಸಲಿದೆ. ಈಗಾಗಲೇ ಜಾರ್ಖಂಡ್, ದೆಹಲಿಯ ಮುಖ್ಯಮಂತ್ರಿಗಳನ್ನ ಇಡಿ ಬಳಸಿಕೊಂಡು ಕೇಂದ್ರ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಿದೆ. ಈಗ ಕಾಂಗ್ರೆಸ್ ಆಡಳಿತವಿರುವ ಕರ್ನಾಟಕದಲ್ಲಿ ಇದೇ ತಂತ್ರವನ್ನ ನಡೆಸಲು ಮುಂದಾಗಿದೆ. ಇದಕ್ಕೆ ತಿರುಗೇಟು ನೀಡುವ ನಿಟ್ಟಿನಲ್ಲಿ ಯಾವ ರೀತಿಯ ಕಾರ್ಯತಂತ್ರಗಳನ್ನ ಅನುಸರಿಸಬೇಕು, ಪಕ್ಷದಲ್ಲಿ ಒಗ್ಗಟ್ಟನ್ನ ಯಾವ ರೀತಿ ಕಾಯ್ದುಕೊಳ್ಳಬೇಕು ಎಂಬುದರ ಬಗ್ಗೆಯೂ ಹೈಕಮಾಂಡ್ ಸೂಚನೆ ನೀಡಲಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಹಾಗಾಗಿ ಅದನ್ನ ಬಗೆಹರಿಸಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ರಾಜ್ಯಸಭೆಯಲ್ಲಿ ಗುಡುಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೆಂಗಳೂರು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿ. ಬಜೆಟ್ ಅಧಿವೇಶನದಲ್ಲಿ ದೇವೇಗೌಡರ ಅಬ್ಬರದ ಮಾತು. ರಾಜ್ಯಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸುಮಾರು 40 ನಿಮಿಷ ಮಾತನಾಡಿದ್ರು. ಈ ಭಾಗದಲ್ಲಿ ಈ ಸಲ ಎನ್ಡಿಎ ಮೈತ್ರಿಕೂಟದ 9 ಸಂಸದರು ಆಯ್ಕೆಯಾಗಿದ್ದಾರೆ. ನಮ್ಮ ಮೈತ್ರಿಕೂಟದ ಮೇಲೆ ಜನರು ವಿಶ್ವಾಸ ಇರಿಸಿದ್ದಾರೆ ಎಂದರು. ಇನ್ನು ಕರ್ನಾಟಕದ ಕುಡಿಯುವ ನೀರಿನ ಸಂಕಷ್ಟದ ಸ್ಥಿತಿ ಬಿಚ್ಚಿಟ್ಟ ದೇವೇಗೌಡರು ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಿಸಬೇಕು. ಈ ಭಾಗದಲ್ಲಿ ಈ ಸಲ ಎನ್ಡಿಎ ಮೈತ್ರಿಕೂಟದ 9 ಸಂಸದರು ಆಯ್ಕೆಯಾಗಿದ್ದಾರೆ. ನಮ್ಮ ಮೈತ್ರಿಕೂಟದ ಮೇಲೆ ಜನರು ವಿಶ್ವಾಸ ಇರಿಸಿದ್ದಾರೆ. ನೀರಿನ ಸಮಸ್ಯೆಗಳಿಂದ ಬಸವಳಿದ ಜನರು ನಮ್ಮ ಕೈ ಹಿಡಿದಿದ್ದಾರೆ. ಅವರ ಸಮಸ್ಯೆ ಬಗೆಹರಿಸುವುದು ನಮ್ಮ ಕರ್ತವ್ಯ ಅಂದ್ರು. I would like to tell very frankly, today the entire Kaveri basin, 10 members have been